ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಿದೆ. ರೇಣುಕಾಸ್ವಾಮಿ ಪೋಷಕರಿಂದ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸ ಆಗ್ತಾ ಇದೆ. ಆಮೇಲೆ ನಾ ಹೇಳ್ತಾ ಇದ್ನಲ್ಲ, ಈಗ ಎರಡೂ ಕಡೆ ವಕೀಲರು ಮತ್ತೆ ರೇಣುಕಾಸ್ವಾಮಿ ಅವರ ಪೋಷಕರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿರೋದಕ್ಕೆ ಅವಕಾಶ ಇರೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೋಡಿ, ಇವತ್ತಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಈಗ ಆರಂಭ ಆಗಿರುವಂಥದ್ದು. ದರ್ಶನ್ಗೆ ಇವತ್ತಿಂದ ಮತ್ತೊಂದು ಅಗ್ನಿ ಪರೀಕ್ಷೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇವತ್ತಿನಿಂದ ಆಕ್ಚುಲಿ ದರ್ಶನ್ ಅವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ. ಈ ಟ್ರಯಲ್ನ ಪ್ರೊಸೀಜರ್ಗಳು ಈಗ ಏನು ನಡೀತಾ ಇದೆ ಅಂತ ಹೇಳ್ತಾ ಹೋಗೋದಾದ್ರೆ ಪ್ರಭು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಂದ ಟ್ರಯಲ್ ಶುರು ಆಗಿದೆ. ಇದರಲ್ಲಿ ಪ್ರಾಸಿಕ್ಯೂಷನ್ ಅವರು ಮೊದಲಿಗೆ ಸಾಕ್ಷಿಗಳನ್ನ ಒಂದು ರೀತಿಯಾಗಿ ಅಂದ್ರೆ ಮೊದಲ ಸಾಕ್ಷಿ ಎರಡನೇ ಸಾಕ್ಷಿಯಾಗಿ ಕರೀತಾರೆ ಅಂತಕ್ಕಂಥ ಊಹೆ ಇತ್ತು. ಆದರೆ ಇಲ್ಲಿ SP ಪ್ರಸನ್ನ ಕುಮಾರ್ ಅವರು ತಮ್ಮದೇ ಆದಂಥ ಒಂದು ಸ್ಟೈಲ್ನಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಯಾವ ಸಾಕ್ಷಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಪ್ರಕರಣದಲ್ಲಿ 7 ಮತ್ತು 8ನೇ ಸಾಕ್ಷಿಯಾದಂಥ ರೇಣುಕಾಸ್ವಾಮಿಯವರ ತಂದೆ ಹಾಗೂ ತಾಯಿಯನ್ನ ವಿಚಾರಣೆಗೆ ಕರೆಸಿರ್ತಕ್ಕಂಥದ್ದು. ಈಗಾಗಲೇ ಆರೋಪಿಗಳು ಹಾಜರಾಗಿದ್ದರು. 7 ಜನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದರು. ಉಳಿದಂಥ ಆರೋಪಿಗಳು ಏನು ಜಾಮೀನಿನ ಮೇಲೆ ಹೊರಗಡಿದ್ದಾರೆ ಅವರು ಫಿಸಿಕಲ್ ಆಗಿ ಕೋರ್ಟ್ಗೆ ಬಂದು ಹಾಜರಾತಿಯನ್ನು ಪಡೆದುಕೊಂಡಿದ್ರು. ಬಳಿಕ ಏನು ಇವತ್ತು ನಡೀತಕ್ಕಂಥ ಟ್ರಯಲನ್ನು ವೀಕ್ಷಣೆ ಮಾಡೋದಕ್ಕೆ ದರ್ಶನ್ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನ ವಕೀಲರು ಕೋರ್ಟ್ ಆವರಣದಲ್ಲಿ ಕಿಕ್ಕಿರಿದು ತುಂಬಿದ್ರು. ಆದರೆ ಕಳೆದ ಬಾರಿ ಟ್ರಯಲ್ ಡೇಟ್ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗಿತ್ತು ಅದೇ ರೀತಿಯಾದಂಥ ಸಮಸ್ಯೆ ಇವತ್ತು ಕೋರ್ಟ್ ಹಾಲ್ನಲ್ಲಿ ಉಂಟಾಗಿತ್ತು. ಸಾಕ್ಷಿದಾರರು ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಕೊನೆಯದಾಗಿ ನ್ಯಾಯಾಧೀಶರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಟ್ರಯಲನ್ನು ನಾವು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮುಖಾಂತರ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಏನು ಅನಾವಶ್ಯಕವಾಗಿ ನಿಂತಿರ್ತಕ್ಕಂಥ ವಕೀಲರು, ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಕೋರ್ಟ್ ಆವರಣದಿಂದ ಒಳಗಡೆ ಹೋಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ. ಹೀಗಾಗಿ ಈಗ ಏನು ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿ ರತ್ನಪ್ರಭಾ ಮತ್ತು ಶಿವಶಂಕರ ಏನಿದ್ದಾರೆ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ. ಅದು ಮುಚ್ಚಿದ ಕೋರ್ಟ್ ಹಾಲ್ ವಿಚಾರಣೆ ಪ್ರಕ್ರಿಯೆ, ಅಂದರೆ ಇದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ನಡೀತಕ್ಕಂಥ ಒಂದು ಹೇಳಿಕೆ ದಾಖಲು ಮಾಡುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಮೊದಲಿಗೆ ರೇಣುಕಾಸ್ವಾಮಿಯವರ ತಂದೆ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಸಹ ಆರಂಭ ಮಾಡಿದ್ದಾರೆ. ಇಲ್ಲಿ ಆರೋಪಿಗಳ ಪರ ವಕೀಲರಾಗಿದ್ದಕ್ಕಂಥವರು ಜೊತೆಗೆ ಪ್ರಾಸಿಕ್ಯೂಷನ್ ಪರ ಇರ್ತಕ್ಕಂಥ SP ಪ್ರಸನ್ನ ಕುಮಾರ್ ಇವರಿಗೆ ಮಾತ್ರ, ಜೊತೆಗೆ ಇತರೆ ಆರೋಪಿಗಳು ಏನು ಜಾಮೀನಿನ ಮೇಲೆ ಹೊರಗಡೆ ಇರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಅವರು ಮಾತ್ರ ಕೋರ್ಟ್ ಒಳಗಡೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಪ್ರಭು ಮಂಜುನಾಥ್, ಈಗ ಈ ಟ್ರಯಲ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ? ಈಗ ಆರಂಭ ಆಗಿದೆ. ಮೊದಲಿಗೆ ಅದರ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ನಡೆಯುತ್ತೆ ಟ್ರಯಲ್? ಪ್ರಭು, ಏನು ಇಲ್ಲಿ ಈಗ ಟ್ರಯಲ್ಗೆ ಪ್ರತಿ ಒಬ್ಬ ಆರೋಪಿಗಳು ಸಹ ಹಾಜರಾಗಬೇಕು. ಆದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ದೃಷ್ಟಿಯಿಂದ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಕ್ಕಂಥ 7 ಜನ ಆರೋಪಿಗಳನ್ನು ಹಾಜರುಪಡಿಸೋದಕ್ಕೆ, ಅಂದರೆ ಫಿಸಿಕಲ್ ಆಗಿ ಹಾಜರುಪಡಿಸೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಆ 7 ಜನ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇಲ್ಲಿ ಪ್ರತಿಯೊಬ್ಬ ಸಾಕ್ಷಿದಾರರು ಬಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳನ್ನು ನುಡಿತಾರೆ ಅಲ್ಲಿ ಅವರವರ ಪಾತ್ರ, ಅಂದರೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಂಥವ್ರು ಯಾರು ಅನ್ನೋದು ರೇಣುಕಾಸ್ವಾಮಿಯವರ ತಂದೆ ತಾಯಿಗೆ ಗೊತ್ತಿತ್ತು. ಆವತ್ತಿನ ದಿನ ಅಂದರೆ 2024 ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಅವರ ಮನೆಯಿಂದ ಹೊರಟಾಗ ಅವರ ತಂದೆ ತಾಯಿ ಬಳಿ ಏನು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಹೇಳಿ ಹೊರಟಿದ್ರು. ಬಳಿಕ ರೇಣುಕಾಸ್ವಾಮಿ ಕೊಲೆ ಆದಂಥ ವಿಚಾರ ಹೇಗೆ ಗೊತ್ತಾಯಿತು ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ನ್ಯಾಯಾಧೀಶರು ಈ ಇಬ್ಬರಿಗೂ, ರೇಣುಕಾಸ್ವಾಮಿಯ ತಂದೆ ತಾಯಿ ಇಬ್ಬರಿಗೂ ಸಹ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಈ ಪ್ರಕರಣದಲ್ಲಿ ಏನೆಲ್ಲ ಗೊತ್ತು, ತನ್ನ ಮಗನ ಸಾವಿನ ಸುದ್ದಿ ಯಾರು ಹೇಳಿದ್ರು, ಜೊತೆಗೆ ಯಾವ ರೀತಿ ಕೊಲೆ ಮಾಡಿದ್ರು, ಅವರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ, ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಬಾಡಿಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆಗ ರೇಣುಕಾಸ್ವಾಮಿಯ ದೇಹವನ್ನು ಕಂಡಂಥ ಅವರ ತಂದೆ ತಾಯಿ ಏನೆಲ್ಲ ನೋಡಿದ್ರು, ಆತನ ದೇಹದ ಪರಿಸ್ಥಿತಿ ಹೇಗಿತ್ತು, ಇವೆಲ್ಲವನ್ನು ಸಹ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ಕೊಡ್ತಾರೆ. ಅದನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್, ಇವೆಲ್ಲ ಡೀಟೇಲ್ಸ್ಗಾಗಿ.